ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣ ಕಳೆದ 15 ದಿನಗಳಿಂದ ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಪ್ರಕರಣದಲ್ಲಿ ದರ್ಶನ್ ಸಿಗಾಕೊಂಡಿದ್ದು ಹೇಗೆ, ಈ ಪ್ರಕರಣದಲ್ಲಿ ಅವರ ಹೆಸರು ಸುತ್ತುವರೆದಿದ್ದು ಹೇಗೆ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ ರನ್ನ ಸುತ್ತುವರೆದಿದ್ದು ಹೇಗೆ, ಕೊಲೆ ಕೇಸ್ನಲ್ಲಿ ದಾಸ ತಗಲಾಕೊಂಡಿದ್ದು ಹೇಗೆ, ತಮ್ಮ ಹೆಸರು ಹೇಳದಂತೆ ದುಡ್ಡು ಕೊಟ್ಟರು ಕೂಡ ದರ್ಶನ್ ಹೆಸರು ಹೊರಗೆ ಬಂದಿದ್ದು ಹೇಗೆ, ಪಬ್ಲಿಕ್ ಟಿವಿಲಿ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ, ಇನ್ಸೈಡ್ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ತಗಲಾಕೊಂಡಿದ್ದು ಹೇಗೆ ಎಂಬ ಇಂಟ್ರೆಸ್ಟಿಂಗ್ ವಿಚಾರ ಇದೀಗ ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಬಳಿಕ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಬಾಡಿಯನ್ನ ಎಸೆದ ನಿಖಿಲ್ ನಾಯಕ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಪೊಲೀಸರಿಗೆ ಹೋಗಿ ಶರಣಾಗ್ತಾರೆ. ಆದರೆ ಪೊಲೀಸರಿಗೆ ಅನುಮಾನ ಬಂದು ಮೃತದೇಹ ಶಿಫ್ಟ್ ಮಾಡಿದ ಬಳಿಕ ಈ ಮೂವರನ್ನ ತಮ್ಮದೇ ಭಾಷೆಯಲ್ಲಿ ಪೊಲೀಸರು ವಿಚಾರಣೆ ಮಾಡ್ತಾರೆ. ಆಗ ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿದ್ವಿ ಅಂತ ಹೇಳಿ ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ. ಬಳಿಕ ಪೊಲೀಸರ ವಿಚಾರಣೆ ಬೇರೆ ಸ್ಟೈಲ್ನಲ್ಲಿ ಇದ್ದಾಗ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಪ್ರದೋಷ್ ಹೆಸರು ಹೇಳ್ತಾರೆ. ಆಮೇಲೆ ಪೊಲೀಸರು ಪ್ರದೋಷ್ ವಿನಯ್ರನ್ನ ಕರೆಸಿ ವಿಚಾರಣೆ ಮಾಡಿದಾಗ ಪವಿತ್ರ ಗೌಡ ಕತೆ ಬಿಚ್ಕೊಳ್ಳುತ್ತೆ. ಬಳಿಕ ಪವಿತ್ರ ಗೌಡ ಅಂತ ಹೆಸರು ಬಂದಾಗಲೇ ಅದು ದರ್ಶನ್ ಬುಡಕ್ಕೆ ಹೋಗುತ್ತೆ. ಆದರೆ ದರ್ಶನ್ ಓರ್ವ ಖ್ಯಾತ, ಆತನನ್ನ ಬಂಧಿಸೋಕೆ ಏಕಾಏಕಿ ಹೋಗೋದು ಕಷ್ಟ. ಹೀಗಾಗಿ ತನಿಖಾಧಿಕಾರಿ ಎಸಿಪಿ ಚಂದನ್ ಕಮಿಷನರ್ ದಯಾನಂದ್ಗೆ ಕರೆ ಮಾಡಿ ಮಾಹಿತಿ ಕೊಡ್ತಾರೆ. ಕಮಿಷನರ್ ಹೇಳ್ದಂಗೆ ಮೈಸೂರಿನ ಜಿಮ್ನಲ್ಲಿದ್ದ ದರ್ಶನ್ರನ್ನ ಭೇಟಿ ಮಾಡಿ ನಿಂದೆಲ್ಲ ಗೊತ್ತು, ಬಂದ್ ಗಾಡಿ ಹತ್ತು ಸುಮ್ಮನೆ ಅಂತ ಎಸಿಪಿ ಚಂದನ್ ಹೇಳಿದ್ದಾರೆ. ತಕ್ಷಣ ಪ್ರತಿ ಮಾತಾಡಿದ ದರ್ಶನ್ರನ್ನ ಬಂಧಿಸಿ ಬೆಂಗಳೂರಿಗೆ ಕರ್ಕೊಬಂದ್ರು. ಓಕೆ, ಮತ್ತೊಮ್ಮೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋದಾದ್ರೆ, ಸ್ವಾಮಿಯನ್ನ ಕೊಲೆ ಮಾಡಿ ಬಾಡಿಯನ್ನ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಈ ಮೂವರು ಬಿಸಾಕ್ ಹೋಗ್ತಾರೆ. ಯಾರ್ಯಾರು? ನಿಖಿಲ್ ನಾಯಕ್, ಕಾರ್ತಿಕ್ ಹಾಗೆ ಕೇಶವಮೂರ್ತಿ ಮೂವರು ಕೂಡ ಬಾಡಿಯನ್ನ ಬಿಸಾಕ್ ಹೋಗ್ತಾರೆ. ಬಳಿಕ ಕಾಮಾಕ್ಷಿಪಾಳ್ಯ ಪೊಲೀಸರ ಎದುರು ಆ ಮೂವರು ಕೂಡ ಶರಣಾಗ್ತಾರೆ. ಕೊಲೆ ಕೇಸ್ನಲ್ಲಿ ಶರಣಾದ್ರೂ ಕೂಡ ಪೊಲೀಸರ ಮುಂದೆ ಅವರು ದರ್ಶನ್ ಹೆಸರು ಹೇಳಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ಹೆಸರು ಹೊರಗೆ ಬರಬಾರ್ದು ಅಂತ ದರ್ಶನ್ ಗ್ಯಾಂಗ್ ಅವರಿಗೆ ಫೀಡ್ ಮಾಡಿರ್ತಾರೆ, ಹಣ ಕೊಟ್ಟಿರ್ತಾರೆ. ಸೊ ಇವರ ಪೊಲೀಸರ ಭಾಷೆಯಲ್ಲೇ ವಿಚಾರಿಸಿದಾಗ, ಅಂದರೆ ಅವ್ರ ತನಿಖೆ ಅವ್ರ ಸ್ಟೈಲಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಆಗಲೂ ಕೂಡ ದರ್ಶನ್ ಹೆಸರು ಹೊರಗೆ ಬರಲ್ಲ. ವಿನಯ್, ಯಾರು ಆ ಸ್ಟೋನಿ ಬ್ರೂಕ್ ಓನರ್ ಏನಿದ್ದಾನೆ ಆತ ಮತ್ತು ಪ್ರದೋಷ್ ಹೆಸರು ಹೊರಬರುತ್ತೆ. ರಾತ್ರಿ ಇಡೀ ಪೊಲೀಸರಿಂದ ಪ್ರದೋಷ್, ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಅವರ ವಿಚಾರಣೆ ಆಗುತ್ತೆ. ಆಗ ದರ್ಶನ್ ಹೆಸರು ಅನ್ನೋದಕ್ಕಿಂತ ಪವಿತ್ರ ಗೌಡ ಅವರ ವಿಚಾರದಲ್ಲಿ ಈ ಪ್ರಕರಣ ಇಲ್ಲಿ ತನಕ ಹೋಗಿ ಬಂದು ನಿಂತ್ಕೊಳ್ತು ಅಂತ ಹೇಳ್ತಾರೆ. ವಿಚಾರಣೆ ಟೈಟ್ ಆದಾಗ ಪವಿತ್ರ ಗೌಡ ಹೆಸರನ್ನ ಪ್ರಸ್ತಾಪಿಸ್ತಾರೆ. ಪವಿತ್ರ ಗೌಡ ಹೆಸರು ಬರ್ತಾ ಇದ್ದಂತೆ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಪಡಿಸ್ತಾರೆ. ಆಗ ನೋಡಿ ನಟ ದರ್ಶನ್ ಹೆಸರು ಹೊರಬರುತ್ತೆ. ದರ್ಶನ್ ಹೆಸರು ಪುರಾವೆ ಸಿಗ್ತಾ ಇದ್ದಂತೆ ಕಮಿಷನರ್ಗೆ ಎಸಿಪಿ ಚಂದನ್, ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಾ ಇರುವ ಎಸಿಪಿ ಖಡಕ್ ಆಫೀಸರ್ ಫೋನ್ ಮಾಡ್ತಾರೆ ಕಮಿಷನರ್ಗೆ. ಕಮಿಷನರ್ ಆಗ ಸೂಚನೆ ಕೊಡ್ತಾರೆ, ಹೋಗಿ ತಕೊಂಡು ಬನ್ನಿ ಅಂತ. ಸೊ ಮೈಸೂರಿಗೆ ಹೋಗಿ ನಟ ದರ್ಶನ್ರನ್ನ ಅರೆಸ್ಟ್ ಮಾಡ್ತಾರೆ. ತಮ್ಮದೇ ವೆಹಿಕಲ್ನಲ್ಲಿ ಬರ್ತೀನಿ ಅಂತ ಹೇಳಿದ ದರ್ಶನ್ಗೆ ಪೊಲೀಸರು ನಡಿ ಸುಮ್ಮನೆ ನಮ್ಮ ಜೊತೆ ಅಂದ್ಕೊಂಡು ಕರ್ಕೊಬರ್ತಾರೆ.